ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಸಾಕಷ್ಟು ನಡೀತಾ ಇರುವಂಥದ್ದು. ಈಗ ಕಳೆದ ಏನು 1.5-2 ತಿಂಗಳಿಂದನೂ ಸಹ ನಿರಂತರವಾಗಿ ನಡೀತಾ ಇರೋದು. ಅಂದರೆ 50-50 ಶೇರಿಂಗ್ನಲ್ಲಿ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನೋಂಥ ವಿಚಾರ ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು. ಜೊತೆಗೆ ಅವರು ಸಿಎಂ ಆಗ್ತಾರೆ ಅನ್ನೋಂಥ ವಿಶ್ವಾಸನೂ ಕೂಡ ವ್ಯಕ್ತಪಡಿಸ್ಕೊತ ಬರ್ತಿದ್ರು. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಿದ್ದಾರೆ ಸರ್. ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಡೈಲಿ ಪ್ರವಾಸ ಕೈಗೊಂಡಿರೋದು. ಇವತ್ತೇನಾದ್ರು ಶುಭ ಸುದ್ದಿ ಏನಾದ್ರು ಬರುವಂಥ ಸಾಧ್ಯತೆ ಇದೆ ಹೇಗೆ ಅಂತ? ಈಗ ಹೈಕಮಾಂಡೇ ಇಬ್ಬರನ್ನೂ ಕರೆದಿರೋದ್ರಿಂದ, ಮುಖ್ಯಮಂತ್ರಿಗಳನ್ನೂ ಹಾಗೂ ಉಪಮುಖ್ಯಮಂತ್ರಿಗಳನ್ನ ಕರೆದಿರೋದ್ರಿಂದ, ಏನು ನಮ್ಮ ಆಸೆನೂ ತುಂಬ ದಿನದಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗೋದಿರೋದ್ರಿಂದ ಅವ್ರು ಕರೆದಿರೋದು ಇಲ್ಲಿವರೆಗೆ ಕರೆದಿರಲಿಲ್ಲ ಇಬ್ಬರು ಜೊತೆಯಾಗಿ ಹೈಕಮಾಂಡು. ನಾವಾಗನೇ ಹೋಗಿ ಪಕ್ಷ ಸಂಘಟನೆ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಿ ಬಂದಿರೋದು ತಾವೆಲ್ಲ ನೋಡಿದಿರಿ, ತಾವು ಬಿತ್ತರಿಸಿದಿರಿ. ಇವತ್ತು ಹೈಕಮಾಂಡ್ ಆಗನೇ ಇಬ್ಬರನ್ನೂ ಕರೆದಿರೋದ್ರಿಂದ ಒಂದು ಉತ್ತಮವಾದ ಬೆಳವಣಿಗೆ, ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ನಮಗಿದೆ. ಸರ್, ಆಫ್ಟರ್ ಡಿಸೆಂಬರ್ ಸಿಎಂ ಬದಲಾವಣೆ ಆಗ್ತಾರೆ ಅಂತ ನೀವು ಹೇಳ್ತಾನೆ ಬರ್ತಾ ಇದ್ದೀರಿ, ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಈ ಬಾರಿ ಏನಾದ್ರು ನಿಮಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಕೊಡುಗೆ ಏನಾದ್ರು ಸಿಗ್ಬೋದಾ ಹೈಕಮಾಂಡಿಂದ ಅಂತೇಳಿ? ಈಗ ನಾನು ಹೇಳಿದ್ದೆ, ಸೂರ್ಯಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿಗೆ. ಅದೇ ರೀತಿ ಸೂರ್ಯಪಥ ಬದಲಾವಣೆ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳ ಪಥನೂ ದೆಹಲಿ ಕಡೆ ಬದಲಾವಣೆ ಆಗಿದೆ. ಅದೇ ರೀತಿ ಹೈಕಮಾಂಡ್ ಪಥನೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಪಥ ಬದಲಾವಣೆ ಆಗಿದೆ. ನಾವೊಂದು ಒಳ್ಳೆಯ ನಿರೀಕ್ಷೆಯಲ್ಲಿದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ ಕರೆದು ಮುಖ್ಯಮಂತ್ರಿಗಳನ್ನ ಕರೆದು ಏನೇನು ಆಗುವಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಉತ್ತಮವಾದ ಫಲಿತಾಂಶ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದೇ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಭಾಳ ಒಂದು ಪ್ರಮುಖವಾದಂಥದ್ದು. ಸೊ ಆರಂಭದಲ್ಲೂ ಕೂಡ 50-50 ಶೇರಿಂಗ್ ಅನ್ನೋ ಲೆಕ್ಕದಲ್ಲೇ ಈಗ ಡಿ ಸಿ ಎಮ್ ಅಂತ ಆಗಿರುವಂಥದ್ದು. ಸೊ ನೀವು ಸಹ ಸಾಕಷ್ಟು ಬಾರಿ ಹೇಳ್ಕೊಂಡು ಬರ್ತಾಯಿರಿ ಸಿ ಎಮ್ ಚೇಂಜ್ ಆಗ್ತಾರೆ, ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂತ. ಸೊ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನ ಬೆಂಬಲಿಗರು ಕೂಡ ಅವರು 2028 ತನಕ ಸಿ ಎಮ್ ಅವರು ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತೇಳಿ, ನೀವು ಕೂಡ ಸಿ ಎಮ್ ಬದಲಾವಣೆ ಆಗ್ತಾರೆ. ಸೊ ಎಲ್ಲ ಒಂದು ಕಡೆ ಇದು ಕಾರ್ಯಕರ್ತರಿಗೆ ಇಲ್ಲ ಪಕ್ಷದ ಮುಖಂಡರಿಗೆ ಒಂದು ಕಡೆ ಗೊಂದಲ ಆಗ್ತಾ ಇಲ್ವಾ ಅಂತ? ಹೌದು, ನಾನು ಅದನ್ನೇ ಮನವಿ ಮಾಡ್ತಾ ಇರೋದು ಹೈಕಮಾಂಡಲ್ಲಿ. ಇದು ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಈ ಮಾಧ್ಯಮದವ್ರು ಬಂದು ಕೇಳಿದಾಗ ನಾನು ಮಾತಾಡಲ್ಲ ಅನ್ನೋದು ಅದು ಸಮಂಜಸ ಅಲ್ಲ. ಯಾಕೆಂದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ, ಶಾಸಕರಾಗಿ ಆಯ್ಕೆ ಆಗಿದ್ದೀವಿ. ಮಾಧ್ಯಮದವ್ರು ಕೇಳಿದಂಥ ಸಂದರ್ಭದಲ್ಲಿ ಮಾತಾಡಲೇಬೇಕಾಗ್ತದೆ. ನಮಗೂ ಮಾತಾಡಿಬಿಡ್ರಿ ಅಂತ ನಿರ್ಬಂಧಗಳನ್ನ ಹಾಕಿದ್ರಿ. ಆ ನಿರ್ಬಂಧ ನಾವು ಅಲ್ಲೇ ಭಾಳಷ್ಟು ಸಮಯ ಅದಕ್ಕೆ ವೇಟ್ ಮಾಡಿದ್ವಿ. ಈಗ ನೀವು ಇಬ್ಬರನ್ನೂ ಕರೆದಿರೋದ್ರಿಂದ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದಿರೋದ್ರಿಂದ, ನಮ್ಮಲ್ಲೂ ಎಲ್ಲ ಕಡೆ ಎಲ್ಲೋ ಒಂದು ಕಡೆ 2 ವರ್ಷ ಒಂದು ಒಪ್ಪಂದ ಆಗಿದೆ ಅನ್ನೋ ಒಂದು ಗೊಂದಲ ಇರೋದ್ರಿಂದ ಇದಕ್ಕೆಲ್ಲ ಒಂದು ತೆರೆ ಎಳಬೇಕು. ತೆರೆ ಎಳೆದು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡೋದಾರು ಮಾಡಿ, ಇಲ್ವಾ ಇವರು ಸಿದ್ದರಾಮಯ್ಯ ಸಾಹೇಬ್ರನ್ನೇ ಮುಂದುವರಿಸ್ತೀರ ಅಥವಾ ಇನ್ನೊಬ್ಬರನ್ನ ಯಾರನ್ನಾರು ಮುಖ್ಯಮಂತ್ರಿ, ಅದಕ್ಕೊಂದು ತೆರೆ ಎಳೆದ್ರೆ ಉತ್ತಮ. ಯಾಕೆಂದರೆ ಈಗ 2 ವರ್ಷ ಆಯಿತು. 5 ಗ್ಯಾರಂಟಿಗಳ ಜೊತೆಗೆ ಸರ್ಕಾರ ಉತ್ತಮ ಆಡಳಿತ ಕೊಟ್ಟಿದೆ. ಜನನೂ ಭಾಳಷ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು 136 ಜೊತೆಗೆ ಬೈ ಎಲೆಕ್ಷನ್ಸ್ಗಳು ಮೂರು ನಮ್ಮನ್ನು ಗೆಲ್ಲಿಸ್ಕೊಟ್ಟು ಇವತ್ತು 140ಕ್ಕೂ ಹೆಚ್ಚು ಸ್ಥಾನದಲ್ಲಿ ನಾವು ಇದ್ದೀವಿ. ಆಮೇಲೆ MP ಕ್ಷೇತ್ರದಲ್ಲಿ 9 ಕ್ಷೇತ್ರದಲ್ಲಿ ಇದ್ದೀವಿ. ಉತ್ತಮವಾದೊಂದು ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಈ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲೂ ತೊಂದರೆ ಆಗದೆ ರೀತಿ ಹೈಕಮಾಂಡ್ ತೀರ್ಮಾನ ತಗೊಂಡು ಒಂದು ಉತ್ತಮವಾದಂಥ ಒಂದು ರಿಸಲ್ಟ್ ಕೊಟ್ಟರೆ ಒಳ್ಳೆಯದಾಗ್ತದೆ. ಸೊ ಒಟ್ಟಿನಲ್ಲಿ ಇವತ್ತು ಶುಭ ಸುದ್ದಿ ಬರುತ್ತೆ ಅಂತ ಒಂದು ವಿಶ್ವಾಸ ಇದೆ ಸರ್ ನಮಗೆ. 100ಕ್ಕೆ 100 ಶುಭ ಸುದ್ದಿ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಸೊ ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕಾರಣ ನ್ಯೂಸ್, ದಾವಣಗೆರೆ.